ಏನಿದು ಕಥೆಯನ್ನ ನಿಜವಾಗ್ಲು ತಾಯಿ ಡೆತ್ ಆದ್ರು ಅಂತ ಮಗಳು ತಾಯಿ ದಫನ್ ಮಾಡಿ ಬರ್ಬೇಕಾದ್ರೆ ಮಗಳಿಗೆ ಆಕ್ಸಿಡೆಂಟ್ ಆಯ್ತಂತೆ. ಅದು ಕೇಳಕ್ಕೆ ಒಂಥರ ಮಿರಾಕಲ್. ತಾಯಿ 2ನೇ ತಾರೀಕು ಮಗಳು 3ನೇ ತಾರೀಕು ಇತ್ತು. ಊರಲ್ಲಿ ಕರ್ಕೊಂಡು ಹೋಗೋ ಅಂತ್ಯ ಸಂಸ್ಕಾರ ಮಾಡೋ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡ್ ಬರೋ ಅಂತ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ ಅಕ್ಕ ಅವರು ಡೆತ್ ಆದ್ರು. ಸೊ ಅದು ನಮಗೆ ತುಂಬಾ ನೋವಿನ ಸಂಗತಿ. ಅದು 5 ಜನಕ್ಕೂ ಹೆಣ್ಮಕ್ಳು 5 ಜನ ಅಲ್ಲಿದ್ರು ಅಷ್ಟೇ ಚೆನ್ನಾಗಿ ನೋಡ್ತಾರೆ. ಅಮ್ಮನ ಬಿಟ್ಟು ನೆಕ್ಸ್ಟ್ ಅವಳೇ ನಮ್ಗೆ ಎಲ್ಲರಿಗೂ ಬೆನ್ನೆಲುಬಾಗಿದೆ, ನಮ್ಗೆ ಸ್ಫೂರ್ತಿ ಆಗಿದೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಇವತ್ತು ನಿಜವಾಗ್ಲೂ ನನಗೇನು ಹೇಳಕ್ಕಾಗ್ತಿಲ್ಲ. ತುಂಬಿದ ಕುಟುಂಬ ಎಲ್ಲರೂ ಕಣ್ಣೀರಿಡ್ತಿದೆ. ಏನಿದು ಕಥೆಯನ್ನ ನಿಜವಾಗ್ಲು ತಾಯಿ ಡೆತ್ ಆದ್ರು ಅಂತ ಮಗಳು ತಾಯಿ ದಫನ್ ಮಾಡಿ ಬರ್ಬೇಕಾದ್ರೆ ಮಗಳಿಗೆ ಆಕ್ಸಿಡೆಂಟ್ ಆಯ್ತಂತೆ. ಅದು ಕೇಳಕ್ಕೆ ಒಂಥರ ಮಿರಾಕಲ್. ತಾಯಿ 2ನೇ ತಾರೀಕು ಮಗಳು 3ನೇ ತಾರೀಕು ಇತ್ತು. ಸೊ ಅದನ್ನ ಕೇಳಿ ಊಹೆ ಮಾಡ್ಕೊಳಕ್ಕೂ ನನ್ನ ಕೈಲಾಯ್ತಿಲ್ಲ. ಬಟ್ ಆ ಕುಟುಂಬ ತುಂಬಾ ಅಳ್ತಿದೆ. ಭಗವಂತ ಅವ್ರಿಗೆ ಆ ಕಣ್ಣಿಂದ ಹೊಸ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಹಾಗೆ ಅಮ್ಮ ಅವ್ರಿಗೆ ಏನಾಯ್ತು ಅಂತ ಹೇಳ್ಬೋದಾ? ಅವರಿಗೆ ಹುಷಾರಿರ್ಲಿಲ್ಲ, ಅವ್ರಿಗೆ ಸ್ಟ್ರೋಕ್ ಹೊಡೆದಿತ್ತು, ಹೆಡ್ ಸ್ಟ್ರೋಕ್ ಹೊಡೆದಿತ್ತು. ಸೊ ನಾವು ತುಂಬಾ ಪ್ರಯತ್ನ ಪಟ್ಟು ಉಳಿಸ್ಕೊಳ್ಳೋಕೆ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಡಾಕ್ಟರ್ ಆಗಲ್ಲ ಅಂತ ಅಂದ್ರು. ಅವರು ಡೆತ್ ಆದ್ರು. ಸೋಮವಾರ ಅವ್ರು ಡೆತ್ ಆದ್ರು. ಊರಲ್ಲಿ ಕರ್ಕೊಂಡು ಹೋಗೋ ಅಂತ್ಯ ಸಂಸ್ಕಾರ ಮಾಡೋ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡ್ ಬರೋ ಅಂತ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ ಅಕ್ಕ ಅವರು ಡೆತ್ ಆದ್ರು. ಸೊ ಅದು ನಮಗೆ ತುಂಬಾ ನೋವಿನ ಸಂಗತಿ. ಅದು ತಾಯಿ ಮೊದಲು, ಅದ್ರ ನೆಕ್ಸ್ಟ್ ಡೇ ಮಗಳು ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದು. ನಿಜವಾಗ್ಲೂ ಪ್ರತಿ ಒಬ್ರು ಕಣ್ಣಲ್ಲೂ ನಿಜವಾಗ್ಲೂ ನೀರು ತುಂಬಿದೆ. ನನಗೆ ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಬಟ್ ಅವ್ರ ತಾಯಿ ಕನ್ಸಿತ್ತಂತೆ ಎಲ್ಲೋ ಹೋಗಿ ಏನೋ ಮಾಡೋ ಬದಲು ಜನಸ್ನೇಹ ಆಶ್ರಮಕ್ಕೆ ಬಂದು ಊಟದ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ. ಅವ್ರಿಗೆ ಆಶ್ರಮಗಳಲ್ಲಿ ಈ ತರ ವ್ಯವಸ್ಥೆ ಮಾಡೋದು ತುಂಬಾನೇ ಇಷ್ಟ. ಅವ್ರಿಗೆ ನಾವು ಇವತ್ತಿಂದ ಅಲ್ಲ, ನಾವು ತುಂಬಾ ವರ್ಷಗಳಿಂದ ಇದನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಬಟ್ ಇಲ್ಲಿಗೆ ಬಂದಿರೋದು ಇದು ಮೊದಲನೇ ಸಲ. ಅಮ್ಮನ ಆಸೆ ಇತ್ತು ಅನಾಥಾಶ್ರಮಗಳಿಗೆ ಅಥವಾ ವೃದ್ಧಾಶ್ರಮಗಳಲ್ಲಿ ನಾವು ಈ ತರ ಮಾಡಬೇಕು ಅನ್ನೋದು ಅಮ್ಮನ ತುಂಬಾ ಕನಸು ಅದು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಇದನ್ನ ನಾವು ನೋಡ್ತಾ ಇರ್ತೀವಿ. ಯೋಗೇಶ್ ಅವರು ಪ್ರತಿಯೊಂದು ವಿಡಿಯೋನು ನಾನು ನೋಡ್ತಾ ಇರ್ತೀನಿ. ಸೊ ಇವತ್ತು ಇಲ್ಲಿಗೆ ಬರಬೇಕು ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದು ನಮ್ಮ ಫ್ಯಾಮಿಲಿ ವ್ಯವಸ್ಥೆ ಮಾಡಿದ್ವಿ. ಇದು ನನಗೆ ತುಂಬಾ, ನಮ್ಮ ಅಮ್ಮನಿಗೆ ನಮ್ಮ ಅಕ್ಕನಿಗೆ ತುಂಬಾ ಖುಷಿಯಾದ ಇದು ಇವತ್ತು. ಅದು ಒಂದ್ ಕಡೆ ನೋವಿನ ಖುಷಿ, ನೋವಿನಿದ್ದಾರೆ ಇದು ನಮ್ಗೆ ತುಂಬಾ ಖುಷಿ. ಇಲ್ಲಿರೋರೆ ನಾವು ತಂದೆ ತಾಯಿ ಅಂದ್ಬಿಟ್ಟು ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಸೊ ಎಲ್ಲರ ಆಶೀರ್ವಾದ ಮಾಡಬೇಕು ಅಂತ, ನಾವೆಲ್ಲರಿಗೂ ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಬೋದು. ಖಂಡಿತ ನೀವೆಲ್ಲರ ಕೈ ಮುಂದೆ ಜಾಸ್ತಿ ಈಗೆಲ್ಲ ಬಂದ್ರೆ ಅವ್ರ ಕುಟುಂಬದ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಟ್ಟು 100 ವರ್ಷ ಚೆನ್ನಾಗಿರ್ಲಿ. ಮತ್ತೆ ತಾಯಿ ಮತ್ತೆ ಮಗಳು ಏನಾರು ಮತ್ತೆ ಹುಟ್ಟಿ ಬಂದ್ರೆ ಇವ್ರ ಕುಟುಂಬದಲ್ಲೇ ಹುಟ್ಟಿ ಬರ್ಲಿ ಅಂತ ನನ್ನ ಪ್ರಕಾರ ಕೇಳ್ಕೊತೀನಿ. ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸು, ಅವ್ರ ಮಕ್ಕಳು ತುಂಬಾ ಚಿಕ್ಕವರಿರೋದ್ರಿಂದ ಆ ಕಣ್ಣೀರ್ನ ಒರ್ಸ ಶಕ್ತಿ ಭಗವಂತ ಬೇಗ ಕೊಡ್ಲಿ. ನೀವ್ ಯಾರು ತಲೆಗೆಡ್ಸ್ಕೊಬಿಡಿ. ನಿಮ್ಗೆ ಏನಾದ್ರು ತಾಯಿ ಮತ್ತೆ ಅಮ್ಮನ ನೆನಪು ಬಂದೆ ಖಂಡಿತ ನಮ್ ಜನಸ್ನೇಹ ಆಶ್ರಮಕ್ಕೆ ಬನ್ನಿ. ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ. ಎಲ್ಲ ಪ್ರೀತಿನೂ ಇಲ್ಲಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ದೇವ್ರ ಮಕ್ಳಿಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ನಿಮ್ ಕುಟುಂಬಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೊಮ್ಮೆ ಎಲ್ಲರೂ ಕೈ ಮುಂದೆ ಚಾಚಿ ಅವ್ರು ಬಂದಿರೋದೇನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ತುಂಬಾ ಮುಖ್ಯ ಅಂತ. ಸೊ ನಿಮ್ಮೆಲ್ಲರ ಆಶೀರ್ವಾದ ಮನಸ್ಸಿಂದ ಕೊಟ್ಟಾಗ ಅವ್ರು ಇನ್ನೂ ಹೆಚ್ಚೆಚ್ಚಿನ ಈ ತರ ಒಳ್ಳೆ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮನೆ ತುಂಬಾ ಸ್ಫೂರ್ತಿಯಾಗಿದೆ. ನಮ್ಮನ್ನ ಗಂಡು ಮಕ್ಕಳ ತರ ಬೆಳೆಸಿದ್ರು. ನಾವು ಇವತ್ತಿಗೂ ನಾವು 5 ಜನ ಅಲ್ಲಿದ್ದೀರೋ ಅಂದ್ರೆ ನಮ್ಮನ್ನು ಗಂಡು ಮಕ್ಕಳ ತರನೇ ನೋಡ್ಕೊಂಡಿದ್ದೆ. ಅದ್ ಕಳ್ಕೊಳಕ್ಕಾಗ್ತಿಲ್ಲ. ಸಿಗೋದಿಲ್ಲ. ಮತ್ತೆ ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿಗಿನ್ನ ಹೆಚ್ಚು 5 ಜನನು ಅವರು ಇವರು ಅಂತ ಕಂಡು ಹಿಡಿಲಿಲ್ಲ. ನಾವು ಪ್ರತಿಯೊಬ್ಬರು ಒಂದೇ ತೂಕ. 5 ಜನಕ್ಕೂ ಹೆಣ್ಮಕ್ಳಿಗೂ 5 ಜನ ಅಲ್ಲಿದ್ರು ಅಷ್ಟೇ ಚೆನ್ನಾಗಿ ನೋಡ್ತೀವಿ. ಅಮ್ಮನ ಬಿಟ್ಟು ನೆಕ್ಸ್ಟ್ ಅವಳೇ ನಮ್ಗೆ ಎಲ್ಲರಿಗೂ ಬೆನ್ನೆಲುಬಾಗಿದೆ, ನಮ್ಗೆ ಸ್ಫೂರ್ತಿ ಆಗಿದೆ. ಅಮ್ಮನ ಜೊತೆ ಅವಳು ಹೋಗ್ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು ನಮ್ಮನ್ನ ಅನಾಥ ಮಾಡಿಬಿಟ್ಟು ಖಂಡಿತ ಅನ್ಬೇಡಿ. ಇನ್ನು ಅಳಂಗಿಲ್ಲ. ನಿಮ್ಗೆ ನೆನ್ಪಾರೆ ಖಂಡಿತ ಜನಸ್ನೇಹ ಆಶ್ರಮಕ್ಕೆ ಬನ್ನಿ. ನೀವೆಲ್ಲ ಪ್ರೀತಿ ಕೊಡ್ತೀರಾ ಅಲ್ವಾ? ನಿಜ ಅಲ್ವಾ? ನಿಜವಾಗ್ಲೂ ಬೇಜಾರಾಗುತ್ತೆ. ಬಟ್ ನೆಕ್ಸ್ಟ್ ಜನ್ಮ ಅಂತಿದ್ರೆ ಇವ್ರ ಕುಟುಂಬದಲ್ಲಿ ಹುಟ್ಟಿ ಬರ್ಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊತೀನಿ. ನಮ್ಮ ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದೇ ನೋವು ಚೆನ್ನಾಗಿ ನೋಡ್ಕೊಂಡಿದ್ರೆ ಮತ್ತೇನು ಅಷ್ಟೇ. ನಾವೆಲ್ಲರೂ ಅಷ್ಟೇ. ನಾವು ಯಾವತ್ತು ನಾವು ಇದು ಮಾಡ್ಕೊಳೋದಲ್ಲ. ನಮ್ಮ ಮತ್ತೆ ಇರೋವರೆಗೂ ಏನಾರ ಒಂದು ಮುನ್ಸ್ಕೊಂಡು ಇದು ಮಾಡಿದ್ರು ನಾಳೆ ಬೆಳಿಗ್ಗೆ ರೆಡಿ ಮಾಡ್ಬಿಡೋರು ಅವ್ರು.
ನಾನು ಇರೋವರೆಗೂ ಚೆನ್ನಾಗಿದೆ. ಈ ತರ ಬರ್ತಡೆ ಅದು ಇದು ಅಂದ್ರೆ ಆಶ್ರಮಕ್ಕೆ ಹೋಗಿ ಆದ್ರೆ ನಮ್ದು ತುಂಬ ಕುಟುಂಬ, ದೇವರಿಗೆ ನಮ್ಮ ಕುಟುಂಬದ ಮೇಲೆ ಕುಟುಂಬ ನೋಡಿ ಸಹಿಸೋದಾಗ್ಲಿ. ಅಂದ್ರೆ ಅವತ್ತು ಅಮ್ಮನ್ ಇದ್ ಮಾಡ್ಕೊಂಡ್ಬಂದು ಆಯ್ತಲ್ವಾ, ಅದೊಂದು ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಸಂಗತಿಲಿ ಏನು ಹೇಳಬೇಕು ಅಂತ ಗೊತ್ತಾಯ್ತಿಲ್ಲ. ಭಗವಂತ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಇದ್ದಾಗ ದಾನ ಮಾಡೋ ಎಲೆ ಮಾನವ, ಇಲ್ದಾಗ ಕಾಯುತ್ತೈತೆ ನಿನ್ನ ಜೀವವ. ಕೊಟ್ಟು ಕೆಟ್ಟೋರ್ಯಾರಿಲ್ಲ, ಬಿಟ್ಟು ಹೋಗೋರೆ ಎಲ್ಲ. ಪಟ್ಟು ಏನು ನಡೆಯಲ್ಲ, ಚಟ್ಟ ಏರ್ಲೇಬೇಕಲ್ಲ. ಇದೇನು ಮಾಯವೋ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.